ನಮಸ್ಕಾರ ವೀಕ್ಷಕರೇ, ಅಶ್ವಿನಿ ಮೆಹಂದಿ ಆರ್ಟಿಸ್ಟ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ನಾನು ಕಳೆದ ವಿಡಿಯೋದಲ್ಲಿ ಹೇಳ್ದಾಗೆ ಇದನ್ನು ಓವರ್ ನೈಟ್ ಸೋಕ್ ಆಗೋಕ್ಕೆ ಬಿಟ್ಬಿಟ್ಟಿದ್ದೆ. ಬನ್ನಿ ಇವಾಗ ನೋಡೋಣ ಯಾವ ಥರ ಆಗಿದೆ ಅಂತ, ಯಾವ ಥರ ಕಲರ್ ಬಂದಿದೆ, ಕನ್ಸಿಸ್ಟೆನ್ಸಿ ಆಗಿದೆ ಚೆಕ್ ಮಾಡೋಣ. ಇವಾಗ ನಾನು ಹೇಳ್ದಾಗೆ ಏರ್ಟೈಟ್ ಕಂಟೈನರಲ್ಲಿ ಹಾಕಿಟ್ರೆ ತುಂಬ ಒಳ್ಳೆಯದು. ವಾವ್, ತುಂಬ ಚೆನ್ನಾಗಿ ಕಲರ್ ಬಂದಿದೆ. ನೀವು ನೋಡ್ಬೋದು ಲೈಟಾಗಿ ನೀರು ಥರ ಕಾಣಿಸುತ್ತೆ. ಹೆದರೋ ಅವಶ್ಯಕತೆ ಇಲ್ಲ, ಅದು ಡೈ ರಿಲೀಸ್ ಆಗಿರೋದು ಅಷ್ಟೇ, ಏನು ತೊಂದರೆ ಇಲ್ಲ. ಚೆನ್ನಾಗಿ ಮಿಕ್ಸ್ ಮಾಡಿದರೆ ಹೊಂದ್ಕೊಂಡ್ಬಿಡುತ್ತೆ. ಸ್ವಲ್ಪ ಗಟ್ಟಿ ಇದೆ ಅನಿಸುತ್ತೆ, ಮಿಕ್ಸ್ ಮಾಡೋಣ ಒಂದ್ಸಲ. ಮಿಕ್ಸ್ ಮಾಡಿದರೆ ಗೊತ್ತಾಗುತ್ತೆ. ಗಟ್ಟಿ ಇದೆ ಅಂತ ಒಂದೇ ಸಲ ನೀರು ಆ್ಯಡ್ ಮಾಡೋದು ಬೇಡ. ಚೆನ್ನಾಗಿ ಕಲರ್ ಬಂದಿದೆ. ಗಟ್ಟಿಯಾಗಿದೆ ಅನಿಸುತ್ತೆ. ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳೋಣ, ತುಂಬ ಕಡಿಮೆ ನೋಡ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ ನೀರನ್ನ. ನಾನು ಆವಾಗಲೇ ಹೇಳ್ದಾಗೆ ಗಟ್ಟಿಯಾದರೆ ಪರವಾಗಿಲ್ಲ, ನೀರು ಆ್ಯಡ್ ಮಾಡ್ಕೋಬೋದು. ತೆಳ್ಳಗಾಯಿತು ಅಂತ ಮತ್ತೆ ನೀವು ಪೌಡ್ರ್ ಆ್ಯಡ್ ಮಾಡಿದರೆ ಮತ್ತೆ ಅದಕ್ಕೆ ಸರಿ ಸಮಾನವಾಗಿ ಸಕ್ಕರೆ ಆ್ಯಡ್ ಮಾಡಬೇಕಾಗುತ್ತೆ, ಮತ್ತು ಆಯಿಲ್ ಆ್ಯಡ್ ಮಾಡಬೇಕಾಗುತ್ತೆ. ಸೊ ನೋಡಿಕೊಂಡು ನೀರು ಯೂಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ. ನೀವು ಗ್ಲಾಸ್ ಬೌಲ್ನೇ ಯೂಸ್ ಮಾಡಬೇಕು ಅಂತ ಏನಿಲ್ಲ, ಪ್ಲಾಸ್ಟಿಕ್ಕು ಅಥವಾ ಸ್ಟೀಲು ಯಾವುದಾದ್ರೂ ಯೂಸ್ ಮಾಡ್ಬೋದು. ಏರ್ ಟೈಟ್ ಇದ್ದರೆ ಒಳ್ಳೆಯದು. ಆದರೆ ಐರನ್ ಮತ್ತು ಬೇರೆ ಥರ ಮೆಟಲ್, ಈ ಅಡುಗೆ ಮಾಡೋ ಪಾತ್ರೆ ಎಲ್ಲ ಇರುತ್ತಲ್ಲ ಆ ಥರದ್ದು ಮೆಟಲ್ ಎಲ್ಲ ಯೂಸ್ ಮಾಡಬೇಡಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ಟೀಲ್ ಬೌಲ್ ಆದರೂ ಪರವಾಗಿಲ್ಲ, ಚೆನ್ನಾಗಿ ಬರುತ್ತೆ, ಏನು ತೊಂದರೆ ಇಲ್ಲ. ಅದೆಲ್ಲ ಏನು ಕಲರ್ಗೆ ಎಫೆಕ್ಟ್ ಆಗಲ್ಲ. ಆದರೆ ಐರನ್ ಮತ್ತು ಬೇರೆ ಮೆಟಲ್ಸ್ ಎಲ್ಲ ಯೂಸ್ ಮಾಡಬೇಡಿ ಅಷ್ಟೇ. ಕ್ರೀಮ್ ಥರ ಬಂದಿದೆ ಸ್ನೇಹಿತರೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಯಾವುದೇ ಗಂಟುಗಳಿಲ್ಲದೆ ಇರೋ ಥರ. ನೀವು ಜಾಸ್ತಿ ಪ್ರಮಾಣದಲ್ಲಿ ಮಾಡ್ತಿದ್ದೀರಾ, ತುಂಬ ಕ್ವಾಂಟಿಟಿ, ಮೋರ್ ದೆನ್ 100 ಗ್ರಾಮ್ಸ್ ಮಾಡ್ತಿದ್ದೀರಾ ಅಂದರೆ ಹ್ಯಾಂಡ್ ಬ್ಲೆಂಡರ್ ಯೂಸ್ ಮಾಡಿದರೆ ಒಳ್ಳೆಯದು. ಕೈ ನೋವು ಬಂದುಬಿಡತ್ತೆ ಇಲ್ಲ ಅಂದರೆ. ನೀವು ನೋಡ್ತಾ ಇರ್ಬೋದು ಯಾವ ಥರ ಆಗಿದೆ ಅಂತ. ಕ್ರೀಮ್ ಥರ ಬಂದಿದೆ, ಚಾಕ್ಲೇಟ್ ನೋಡ್ದಂಗೆ ಆಗ್ತಿದೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕೆಲವೊಬ್ಬರು ಸಾಕ್ಸ್ ಹಾಕಿ ಸ್ಟ್ರೈನ್ ಮಾಡ್ತಾರೆ ಅದನ್ನು, ಬಟ್ ನಾನಿಲ್ಲಿ ಯೂಸ್ ಮಾಡ್ತಿರೋ ಪೌಡ್ರ್ ಬಂದೇ ಟ್ರಿಪಲ್ ಫಿಲ್ಟರ್ ಯೂಸ್ ಮಾಡ್ತಿದ್ದೀನಿ. ಸೊ ಸಾಕ್ಸ್ ಎಲ್ಲ ಏನು ಬೇಡ. ನಾನಿವಾಗ ನೋಡಿ ಪೈಪಿಂಗ್ ಬ್ಯಾಗ್ ಹಾಕ್ಕೋತಾ ಇದ್ದೀನಿ. ಪೈಪಿಂಗ್ ಬ್ಯಾಗ್ ಇಲ್ಲಪ್ಪ ನಮ್ಮ ಮನೇಲಿ ಅನ್ನೋರು ಯೋಚನೆ ಮಾಡೋದು ಬೇಡ. ಹಾಲಿನ ಕವರು, ಮೊಸರಿನ ಕವರ್ ಇರುತ್ತಲ್ಲ, ಅದನ್ನು ಒಂದು ಕಡೆ ಫುಲ್ ಓಪನ್ ಮಾಡಿದರೆ ಸೇಮ್ ಪೈಪಿಂಗ್ ಬ್ಯಾಗ್ ಥರನೇ ರೆಡಿ ಆಗುತ್ತೆ ಸ್ನೇಹಿತರೆ. ಅದರಲ್ಲೂ ನೀವು ಹಾಕ್ಕೊಂಡು ಸ್ಟೋರ್ ಮಾಡ್ಕೋಬೋದು. ಯಾರಪ್ಪ ಇದೆಲ್ಲ ಮಾಡೋರು ಅಂದರೆ ನೀವು ಆರ್ಗ್ಯಾನಿಕ್ ಕೋನ್ ನನ್ನ ಹತ್ರ ಸಿಗುತ್ತೆ, ಬೇಕಂದರೆ ಆರ್ಡ್ರ್ ಮಾಡ್ಕೋಬೋದು. ನೀಟಾಗಿ ಎಲ್ಲ ಕ್ಲೀನಾಗಿ ಎಲ್ಲ ತಗೊಳ್ಳೋಣ. ಇವಾಗ ನೀವು ನೋಡ್ತಾ ಇರ್ಬೋದು ಯಾವ ಥರ ಇದೆ ಕನ್ಸಿಸ್ಟೆನ್ಸಿ ಅಂತ. ಚೆನ್ನಾಗಿ ಬಂದಿದೆ. ಇವಾಗ ಇದನ್ನು ನೀಟಾಗಿ ಗಂಟು ಹಾಕ್ಕೊಳ್ಳೋಣ. ಜಾಸ್ತಿ ಪೇಸ್ಟ್ ಇತ್ತು ಅಂತ ಹೇಳಿದರೆ ಕವರ್ ಟೈಟ್ ಆದರೆ ನೀವು ರಬ್ಬರ್ ಬ್ಯಾಂಡ್ ಹಾಕ್ಬೋದು. ನಾನು ಇಲ್ಲಿ ಸ್ವಲ್ಪ ಇರೋದ್ರಿಂದ ನಾನು ಈ ಥರ ಗಂಟು ಹಾಕ್ಬಿಡ್ತೀನಿ. ಕ್ಲಿಪ್ಗಳು ಸಿಗುತ್ತೆ, ನೀವು ಬೇಕಂದರೆ ಕ್ಲಿಪ್ನೂ ಹಾಕ್ಬೋದು. ತುಂಬಾ ಕಡಿಮೆ ಇದೆ ಈ ಸಲ ಪೇಸ್ಟ್ ಬಂದು. ಸೊ ನಾನು ಸ್ವಲ್ಪ ಇರೋದ್ರಿಂದ ಈ ಥರ ಗಂಟು ಹಾಕ್ಬಿಡ್ತೀನಿ. ಫ್ರಂಟ್ ನಾನು ಆಲ್ರೆಡಿ ಕಟ್ ಮಾಡಿಬಿಟ್ಟಿದ್ದೆ, ಅದಕ್ಕೆ ನಾನಿವಾಗ ಈ ಥರ ಕ್ಲಿಪ್ ಯೂಸ್ ಮಾಡ್ತಾ ಇದ್ದೀನಿ. ಏನು ತೊಂದರೆ ಇಲ್ಲ, ನೀವು ಬೇಕಂದರೆ ಫ್ರಂಟ್ ಸೈಡೂ ಒಂದು ರಬ್ಬರ್ ಹಾಕಿನೇ ಸೆಕ್ಯೂರ್ ಮಾಡ್ಕೋಬೋದು. ನೋಡಿ ಇಷ್ಟು ಪೇಸ್ಟ್ ಬಂದಿದೆ 20 ಗ್ರಾಮ್ ಪೌಡರಲ್ಲಿ. ಬನ್ನಿ ನಾವು ಕೋನ್ ಮೇಕಿಂಗ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ನಾನು ಈ ಥರ ಒಂದು ಸೆಲೋಫೇನ್ ಶೀಟ್ ಯೂಸ್ ಮಾಡ್ತಾ ಇದ್ದೀನಿ. ಈ ಥರ ಒಂದು ಪಿನ್ ಸಹಾಯದಿಂದ ನಾವು ಇವಾಗ ಕೋನ್ ರೋಲಿಂಗ್ ಮಾಡ್ಕೊಳ್ಳೋಣ.
ಈ ಥರ ಸೆಲೋಪೇನ್ ಶೀಟ್ ಎಲ್ಲಿ ಸಿಗುತ್ತೆ ಅಂತಂದರೆ ಫ್ಯಾನ್ಸಿ ಶಾಪಲ್ಲಿ ಸಿಗುತ್ತೆ ಸ್ನೇಹಿತರೆ. ನೀವು ಬೊಕ್ಕೆ ಕವರ್ ಅಂತ ಕೇಳಿದರೆ ಸಿಗುತ್ತೆ. ಇದೊಂದು ಚಿಕ್ಕ ಟ್ರಿಕ್ ಆಯಿತಾ. ನೀವು ಬ್ಯಾಕ್ ಸೈಡ್ ಪುಲ್ ಮಾಡಿದರೆ ಟೈಟಾಗಿ ಬರುತ್ತೆ, ಫ್ರಂಟ್ ಪುಷ್ ಮಾಡಿದರೆ ಲೂಸಾಗಿ ಅಂದರೆ ತಿಕ್ ಲೈನ್ಗೆ ಕೋನ್ ರೆಡಿ ಆಗುತ್ತೆ. ಇವಾಗ ಪ್ಲಾಸ್ಟರ್ ಹಾಕ್ಕೊಳ್ಳೋಣ. ಹಿಂದ್ಗಡೆ ಒಂದು ಪ್ಲಾಸ್ಟರ್ ಹಾಕೋಣ. ಇವಾಗ ಇನ್ಸೈಡ್ ಪ್ಲಾಸ್ಟರ್ ಹಾಕೋದು ತುಂಬ ಮುಖ್ಯ ಆಗುತ್ತೆ. ಯಾಕೆಂದರೆ ಅದು ಲೇಯರ್ ಇರೋದ್ರಿಂದ ಲೇಯರ್ ಒಳಗಡೆ ಪೇಸ್ಟ್ ಸೇರಿಕೊಂಡ್ರೆ ಮತ್ತು ಕೋನ್ ನಿಬ್ಬು ಹಾಳಾಗೋ ಚಾನ್ಸಸ್ ಇರುತ್ತೆ. ನಿಮ್ಮದು ಸೆಲೋಪೇನ್ ಶೀಟ್ ಇರುತ್ತಲ್ಲ, ಶೀಟ್ದು ಸ್ಟಾರ್ಟಿಂಗ್ ಪಾಯಿಂಟು ನೀವು ಒಳಗಡೆ ನೋಡಿದರೆ ನಿಧಾನವಾಗಿ ರೋಲ್ ಮಾಡಿ ಕಾಣಿಸುತ್ತೆ ಅದು. ಸೊ ಅಲ್ಲಿಗೆ ಒಂದು ಪ್ಲಾಸ್ಟರ್ ಹಾಕೋದಷ್ಟೇ. ಸೊ ಇವಾಗ ಇದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಕೋನಿಗೆ ಪೈಪಿಂಗ್ ಬ್ಯಾಗಿಂದ ಪೇಸ್ಟ್ನ. ಪ್ಲಾಸ್ಟರ್ ಹಾಕಿ ನೀಟಾಗಿ ಪ್ಲಾಸ್ಟರ್ ಮಾಡಬೇಕಾಗುತ್ತೆ. ನೀವು ಎಷ್ಟು ಟೈಟಾಗಿ ಕೋನ್ ಮಾಡ್ಕೋತೀರೋ ಕೋನ್ ಎಷ್ಟು ಟೈಟ್ ಮಾಡಿಕೊಂಡ್ರೆ ಫ್ಲೋ ಅಷ್ಟು ಚೆನ್ನಾಗಿ ಬರುತ್ತೆ. ಇಲ್ಲ ಅಂತಂದರೆ ನೀವು ಸುಮ್ಮನೆ ಒತ್ತಿ ಬೆರಳು ನೋವಾಗುತ್ತೆ ಅಷ್ಟೇ. ತುಂಬ ಟೈಟಾಗಿ ಮಾಡ್ಕೊಂಡು ಎಷ್ಟಂದರೆ ಅಷ್ಟು ಟೈಟಾಗಿ ಮಾಡ್ಕೊಳ್ಳಿ. 1 2 3 ಮತ್ತು ಈ ಥರ ಒಂದು ಕೋನ್. ಇವಾಗ ಪ್ಲಾಸ್ಟರ್ ಹಾಕೋಣ. ಇಲ್ಲಿ ಸ್ವಲ್ಪ ಉದ್ದವಾಗಿ ಪ್ಲಾಸ್ಟರ್ ಹಾಕಿ. ನಾನು ಇವಾಗ 2 ಪ್ಲಾಸ್ಟರ್ ಹಾಕ್ತಿದ್ದೀನಿ. ನೀವು ಬೇಕಂದರೆ ಇನ್ನೂ ಒಂದು 2-3 ಹಾಕಿದ್ರು ಪರವಾಗಿಲ್ಲ. ನಾನು ಇವಾಗ ನಿಮ್ಗೆ ತೋರ್ಸೋಕ್ಕೆ ಅಂತ ಮಾಡ್ತಿರೋದು. ನೋಡಿ ಕೋನ್ ರೆಡಿ ಆಗೇ ಹೋಯ್ತು. ಬನ್ನಿ ಯಾವ ಥರ ಇದೆ ಪೇಸ್ಟ್ ಫ್ಲೋ ನೋಡೋಣ. ನೀವು ನೋಡ್ತಾ ಇರ್ಬೋದು ಲೈನ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ. ಕನ್ಸಿಸ್ಟೆನ್ಸಿ ತುಂಬ ಚೆನ್ನಾಗಿರುತ್ತೆ ಆರ್ಗ್ಯಾನಿಕ್ ಮೆಹಂದಿ ಕೋನಲ್ಲಿ. ಹೇಗೆ ಅನ್ನಿಸ್ತು ನನ್ನ ವಿಡಿಯೋ? ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಪ್ರೆಸ್ ಮಾಡೋದು ಮರಿಬೇಡಿ. ನನ್ನನ್ನು ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ. ಥ್ಯಾಂಕ್ ಯು.